ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 4 ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೊಬೈಲಲ್ಲೇ ಮಾಡೋ ಅಂಥ ಜಾಬು. ಇದು ಇನ್ಸೂರೆನ್ಸ್ ಅಡ್ವೈಸರ್ ಅಥವಾ ಇನ್ಸೂರೆನ್ಸ್ ಏಜೆಂಟ್ ಥರ ವರ್ಕ್ ಮಾಡೋದು. ಇದು ಎಲ್ಲ ಬಿಗ್ MNC ಕಂಪ್ನಿ, ನಿಮಗೆ ಗೊತ್ತಿರೋ ಕಂಪ್ನಿಗಳಲ್ಲೇ ಸೊ ಈ ಥರ ರೋಲ್ ಹೈಯರ್ ಮಾಡ್ತಿದ್ದಾರೆ. ಅದನ್ನು ಪಾರ್ಟ್ ಟೈಮ್ ಹೈಯರ್ ಮಾಡ್ತಿದ್ದಾರೆ. ನಿಮಗೆ ಫ್ರೀ ಇದ್ದಾಗ ಅಂದರೆ ಡೈಲಿ 2 to 3 ಅವರ್ಸ್ ಮಾಡಿದ್ರೆ ಸಾಕು. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಒಂದೊಂದು ಜಾಬ್ಗೂ ಏನೇನು ರಿಕ್ವೈರ್ಮೆಂಟ್ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಇನ್ಸೂರೆನ್ಸ್ ದೇಕೋ ಅಂತ. ಇವರು ಮೋಟಾರ್ ಇನ್ಸೂರೆನ್ಸ್ ಏಜೆಂಟ್ ಅಥವಾ ಅಡ್ವೈಸರ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಪಾರ್ಟ್ ಟೈಮು. ಇದು ಆಲ್ರೆಡಿ ಎಷ್ಟು ಜನ ಈ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರಪ್ಪ ಅಂದರೆ 1000 ಇಂದ 5000 ಮೆಂಬರ್ ವರ್ಕ್ ಮಾಡ್ತಿದ್ದಾರೆ. ಸೊ ಲಿಂಕ್ಡ್ಇನಲ್ಲಿ ಆಲ್ರೆಡಿ 2000 ಪೀಪಲ್ ಇದ್ದಾರೆ. ಸೊ ಇದೊಂದು ಟ್ರಸ್ಟೆಡ್ ಕಂಪ್ನಿನೇ. ಸೊ ಏನೂ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳಿದ್ದಾರೆ ಅಂದರೆ, ಇನ್ಸೂರೆನ್ಸ್ ಡೇಕೋ ಇಸ್ ಎ ಆನ್ಲೈನ್ ಪ್ಲಾಟ್ಫಾರ್ಮ್ ದಟ್ ಅಲೋಸ್ ಇಂಡಿವಿಜುವಲ್ ಟು ಕಂಪೇರ್ ಅಂಡ್ ಪರ್ಚೇಸ್ ಇನ್ಸೂರೆನ್ಸ್ quotes from top rated insurance company across the various category including motor, health, life and travel insurance. ಇದು ಯಾವ ಥರ ಕಂಪ್ನಿ ಅಂತಂದರೆ, ಈಗ ಇನ್ಸೂರೆನ್ಸ್ಗಳೆಲ್ಲ ತೊಗೋತಾ ಇರ್ತೀವಲ್ಲ, ಸೊ ಆನ್ಲೈನ್ ಪ್ಲ್ಯಾಟ್ಫಾರ್ಮು. ಈಗ ಬೇರೆ ಬೇರೆ ಕಂಪ್ನಿಲಿ ಎಷ್ಟು ಇನ್ಸೂರೆನ್ಸ್ ಇದೆ, ಈ ಕಂಪ್ನಿಲಿ ಎಷ್ಟಿದೆ ಅದನ್ನ ಕಂಪೇರ್ ಮಾಡಿ ನಾವು ಇನ್ಸೂರೆನ್ಸ್ನ ಪರ್ಚೇಸ್ ಮಾಡೋ ಅಂಥ ಕಂಪ್ನಿ ಇದು. ಸೊ ನಾವು ಏನು ಮಾಡಬೇಕು ಇಲ್ಲಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಡೈಲಿ ಏನು ಮಾಡಬೇಕು ನಾವು ಈ ಜಾಬಿಗೆ ಜಾಯ್ನ್ ಆದರೆ ಅಂದರೆ, ದಿಸ್ ಇಸ್ ಎ ಪಾರ್ಟ್ ಟೈಮ್ ರೋಲ್ ಫಾರ್ ಮೋಟಾರ್ ಇನ್ಸೂರೆನ್ಸ್ ಏಜೆಂಟ್ ಅಡ್ವೈಸರ್ ಅಟ್ ಇನ್ಸೂರೆನ್ಸ್ ದೇಕೋ ಅಂತ. ಅಂದರೆ ಪಾರ್ಟ್ ಟೈಮು ನಾವು ಅಪ್ಲೈ ಮಾಡ್ಬೋದು ಇದಕ್ಕೆ. ಅಂದರೆ ನೀವೇನಾದ್ರು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋರು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮನಿ ಬೇಕು ಅನ್ನೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ದ ರೋಲ್ ಇನ್ವಾಲ್ವ್ ಪ್ರೊವೈಡಿಂಗ್ ಇನ್ಸೂರೆನ್ಸ್ ಸೇಲ್ಸ್, ಬ್ರೋಕರೇಜ್ ಸರ್ವಿಸ್, ಫೈನಾನ್ಷಿಯಲ್ ಅಡ್ವೈಸ್ ಆ್ಯಂಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಟು ಕ್ಲೈಂಟ್ಸ್. ಅಂದರೆ ಅವ್ರಿಗೆ ಈ ಥರ ಇನ್ಸೂರೆನ್ಸ್ ಇದೆ, ಈ ಥರ ಆಫರ್ ಇದೆ ಅಂತ ಎಲ್ಲ ನಾವು ಕಸ್ಟಮರ್ಸ್ಗಳಿಗೆ ಹೇಳ್ಕೊಡ್ಬೇಕು. ಅವ್ರಿಗೆ ಎಜುಕೇಟೆಡ್ ಮಾಡಬೇಕು. ಈ ಥರ ಇದೆ ನಮ್ಮದು ಸರ್ವಿಸು ತೊಗೊಳ್ಳಿ ಅಂತ ನಾವು ಹೇಳಬೇಕು ಅಂತ ಹೇಳ್ತಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಕಂಪೇರಿಂಗ್ ಇನ್ಸೂರೆನ್ಸ್ ಕೋಡ್ಸ್, assisting client in selecting suitable policies and facilitate the insurance purchase process. ಅವ್ರಿಗೇನಾದ್ರು ಇನ್ಸೂರೆನ್ಸ್ ತಗೋತೀನಿ ಅಂತಂದರೆ ಅವ್ರಿಗೆ ಯಾವ್ದು ಬೆಸ್ಟ್ ಪಾಲಿಸಿ ಇದೆ ಮತ್ತು ಯಾವ್ದು ತಗೊಂಡ್ರೆ ಯೂಸ್ ಆಗುತ್ತೆ ಅದನ್ನೆಲ್ಲ ಅಸಿಸ್ಟ್ ಮಾಡಿ ನಾವು ಅವ್ರಿಗೆ ಬೆಸ್ಟ್ ತಗೊಳ್ಳೋದಕ್ಕೆ ನಾವು ಅಡ್ವೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ, ಈ ಜಾಬಿಗೆ ಜಾಯ್ನ್ ಆಗಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ ಬೇಕು ಅಂದರೆ, ಇನ್ಸೂರೆನ್ಸ್ ಸೇಲ್ಸ್ ಆ್ಯಂಡ್ ಇನ್ಸೂರೆನ್ಸ್ ಬ್ರೋಕರೇಜ್ ಸ್ಕಿಲ್ಸ್ ಇರಬೇಕು. ಇನ್ಸೂರೆನ್ಸ್ನ ಸೇಲ್ ಮಾಡೋದು ಮತ್ತು ಬ್ರೋಕರೇಜ್ ಸ್ಕಿಲ್ಸ್ ಇರಬೇಕು. ಫೈನಾನ್ಸ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪರ್ಟೈಸ್ ಅಂದರೆ ನಾಲೆಡ್ಜ್ ಇರಬೇಕು ಮತ್ತು ಎಕ್ಸ್ಪರ್ಟೈಸ್ ಇರಬೇಕು. ಮತ್ತು ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರಬೇಕು, ಕಸ್ಟಮರ್ ನಾಲೆಡ್ಜ್ ಇರಬೇಕು, ಮತ್ತು ಇನ್ಸೂರೆನ್ಸ್ ಇನ್ಫಾರ್ಮೇಷನ್ ಇರಬೇಕು, ಮತ್ತು ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಅವ್ರ ಜೊತೆ ಎಲ್ಲ ಮಾತಾಡಿ ಒಪ್ಸೋಕ್ಕೆಲ್ಲ. ಮತ್ತು ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಆರ್ಗನೈಸ್ಡ್ ಅಪ್ರೋಚ್ ಟು ವರ್ಕ್ ಇರಬೇಕು. ಅಂದರೆ ಅವ್ರು ಏನು ಹೇಳ್ತಾ ಕೇಳಿಸ್ಕೊಂಡು ಸೇಲ್ಸ್ನ ನಾವು ಸೇಲ್ ಮಾಡೋ ಥರ ನಮ್ಮ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೇನು ಅಂದರೆ, ಎಬಿಲಿಟಿ ಟು ಎಫೆಕ್ಟಿವ್ ಕಮ್ಯುನಿಕೇಟ್ ಕಾಂಪ್ಲೆಕ್ಸ್ ಇನ್ಸೂರೆನ್ಸ್ ಇನ್ಫಾರ್ಮೇಷನ್. ಅಂದರೆ ಎಷ್ಟೊಂದು ಇನ್ಸೂರೆನ್ಸ್ ಇರುತ್ತಲ್ಲ, ಸೊ ಅದು ನಮ್ಮಂಥವ್ರು ಗೊತ್ತಿರಲ್ಲ. ಅದನ್ನ ನಾವು ಫಸ್ಟ್ ತಿಳ್ಕೊಂಡು ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇವರು ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿನಾನ್ಸ್, ಬಿಸ್ನೆಸ್ ಆರ್ ರಿಲೇಟೆಡ್ ಫೀಲ್ಡ್ ನೋಡ್ತಿದ್ದಾರಂತೆ. ಸೊ ಈ ಫೀಲ್ಡಲ್ಲಿ ಇರೋರು ನಾವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈಗ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ ಈ ಜಾಬ್ಗೆ. ಒಂದು ಇಲ್ಲಿ ಮೋಟಾರ್ ಇನ್ಸೂರೆನ್ಸ್ ಏಜೆಂಟ್ ಅಡ್ವೈಸರ್ ಅಂತ ಇದೆ. ಇದು ರಿಮೋಟು ಪಾರ್ಟ್ ಟೈಮು. ಇದು ಈಸಿ ಅಪ್ಲೈ ಕೊಡೋಣ. ಅಲ್ಲಿ ಮಾಮೂಲಿ ನಮ್ಮದು ಫೋನ್ ನಂಬರು, ಇಮೇಲ್ ಅಡ್ರೆಸ್, ನಮ್ಮ ರೆಸ್ಯೂಮೆಲ್ಲ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಸೇಲ್ಸಲ್ಲಿ ಅಂತ ಕೇಳ್ತಿದ್ದಾರೆ. ನಂಗೆ 0 ಇಯರ್ಸು. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ಗೆ ಅಂಡರ್ಗೋ ಹೋಗ್ತೀರಾ ಅಂದರೆ ಎಸ್ ಅಂತ ಹಾಕೊಳ್ಳಿ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆನಾ ಅಂತ ಇದ್ದರೆ ಎಸ್ ಅಂತ ಹಾಕೊಳ್ಳಿ. ಆ್ಯಕ್ಚುಲಿ ನನಗಿಲ್ಲ, ನೋ ಅಂತ ಹಾಕೋತೀನಿ. ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರುತ್ತಾ ಅಂತ ಕೇಳೋರೆ, ಎಸ್ ಇದ್ರೆ ಎಸ್ ಹಾಕೊಳ್ಳಿ. ಇನ್ಸೂರೆನ್ಸಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಇನ್ಸೂರೆನ್ಸ್. ಆದರೆ ಕಂಫರ್ಟೇಬಲ್ ಟು ಕಮ್ಯುನಿಕೇಟಿಂಗ್ ಟು ಜಾಬ್ ಲೊಕೇಶನ್ ಅಂತ ಇದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಸೊ ನಿಮ್ಮ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗಿರುತ್ತೆ, ಈ ಕಂಪ್ನಿಯವ್ರಿಗೆ ಹೋಗುತ್ತೆ. ನಿಮ್ಮದೇನೇ ಶಾರ್ಟ್ ಲಿಸ್ಟ್ ಆದರೆ ಅವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಎಲ್ಲರೂ ಕಾಲ್ಗೆ ವೆಯ್ಟ್ ಮಾಡ್ತಾಯಿರಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಟೋಟಲ್ ಒಂದು 5 ಜಾಬ್ ಅಪ್ಡೇಟ್ ಕೊಡ್ತೀನಿ ಇವತ್ತು ಪಾರ್ಟ್ ಟೈಮ್ದು. ಎಲ್ಲರೂ
ಅಪ್ಲೈ ಮಾಡಿ ಜಾಬ್. ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಅದನ್ನು ಇನ್ಶೂರೆನ್ಸ್ ಅಡ್ವೈಸರ್ ಅಥವಾ ಏಜೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಯಾವ ಕಂಪ್ನಿ ಅಂತ ಅಂದರೆ ಭಾರತಿ AXA ಲೈಫ್ ಇನ್ಶೂರೆನ್ಸ್ ಕಂಪ್ನಿಯವರು ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಪಾರ್ಟ್ ಟೈಮು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು. ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಕಂಪ್ನಿ ಏನು ಅಂದರೆ ಅವರ ಕಂಪ್ನಿ ಭಾರತಿ AXA ಲೈಫ್ ಇನ್ಶೂರೆನ್ಸ್ ಇಸ್ ದ ರಿಸಲ್ಟ್ ಆಫ್ ಕೊಲಾಬ್ರೇಷನ್ ಬಿಟ್ವೀನ್ ಭಾರತಿ ಗ್ರೂಪ್ಸ್ ಆ್ಯಂಡ್ AXA ಗ್ರೂಪ್. ಅಂದರೆ ಈ ಎರಡು ಗ್ರೂಪ್ದು ಕೊಲಾಬ್ರೇಷನ್ ಇನ್ಶೂರೆನ್ಸ್ ಕಂಪ್ನಿ ಅಂತೆ. ವಿ ಪ್ರಿಯೋರಿಟೈಸ್ ಅವರ್ ಕಸ್ಟಮರ್ ಬೈ ಕಂಟಿನ್ಯೂಸ್ಲಿ ಎವಾಲ್ವಿಂಗ್ ಅವರ್ ಪ್ರಾಡಕ್ಟ್ ಸರ್ವಿಸ್ ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಟು ಮೀಟ್ ದೇರ್ ಎವಾಲ್ವಿಂಗ್ ನೀಡ್ಸ್. At the Bharati AX Life Insurance, we aim to empower our customer do the smart things. ಅಂದರೆ ಇವ್ರದ್ದು ಇವೆರಡು ಕಂಪ್ನಿನೂ ಸೇರ್ಕೊಂಡು ಇನ್ಶೂರೆನ್ಸ್ ಕಂಪ್ನಿ ಆಗಿದೆ ಅಂತೆ. ಸೊ ಇವ್ರಿಗೆ ಒಳ್ಳೆ ಬೆಸ್ಟ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಪಾರ್ಟ್ ಟೈಮು. ಇನ್ನು ರೋಲ್ ಬಗ್ಗೆ ನೋಡೋದಾದರೆ ದಿಸ್ ಇಸ್ ಎ ಪಾರ್ಟ್ ಟೈಮ್ ರೋಲ್ ಫಾರ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಥವಾ ಏಜೆಂಟ್. ದ ರೋಲ್ ಇನ್ವಾಲ್ವ್ಸ್ ಇನ್ ಪ್ರೊವೈಡಿಂಗ್ ಇನ್ಶೂರೆನ್ಸ್ ಕನ್ಸಲ್ಟೇಷನ್, ಫೈನಾನ್ಷಿಯಲ್ ಅಡ್ವೈಸ್, ಕಸ್ಟಮರ್ ಸರ್ವಿಸ್ and effective communication with the client to help them make informed decision about life insurance. Performance will be given to Jammu best candidate ಅಂತಂದರೆ ಪ್ರಿಫರೆನ್ಸ್. ಇವರು ಯಾವ ಥರ ಅಂತ ಅಂದರೆ ಈಗ ಕ್ಲೈಂಟ್ ಕರೆದು ಫೈನಾನ್ಷಿಯಲ್ ಈಗ ಅವ್ರಿಗೆ ಯಾವುದು ಲೈಫ್ ಇನ್ಶೂರೆನ್ಸ್ ತೊಗೋಬೇಕು ಅಂತ ಗೊತ್ತಾಯ್ತಾರಲ್ಲ, ಯಾವ ಪ್ಲ್ಯಾನ್ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಾರಲ್ಲ. ಸೊ ನಾವು ಅವ್ರಿಗೆ ಅದನ್ನ ಎಜುಕೇಟೆಡ್ ಮಾಡಬೇಕು. ಈ ಥರ ಇದೆ, ಈ ಬೆನಿಫಿಟ್ಸ್ ಇದೆ, ಯಾವ್ದು ಇಂಟ್ರೆಸ್ಟ್ ಇದೆ ತೊಗೊಳ್ಳಿ ಅಂತ. ಮತ್ತು ಫೈನಾನ್ಷಿಯಲ್ ಅಡ್ವೈಸ್ ಕೊಡಬೇಕು. ಅಂದರೆ ಕಸ್ಟಮರ್ಸ್ಗೇನೋ ಇಶ್ಯೂ ಆದರೆ ಕಾಲ್ ಮಾಡಿದ್ರು ನಾವು ಕಾಲ್ ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು. ವಿತೌಟ್ ಎನಿ ಅರೋಗೆಂಟಾಗಿ ಮಾತಾಡ್ದಲೇ ಕರೆಕ್ಟಾಗೇ ಆನ್ಸರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡೋದಾದ್ರೆ ಇದಕ್ಕೇನು ಕ್ವಾಲಿಫಿಕೇಷನ್ ಬೇಕು ಅಂದರೆ ಇನ್ಶೂರೆನ್ಸ್ ಆ್ಯಂಡ್ ಫಿನಾನ್ಸ್ ಸ್ಕಿಲ್ಸ್ ಇರಬೇಕಂತೆ, ಕನ್ಸಲ್ಟಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ಕಸ್ಟಮರ್ ಸರ್ವಿಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಬೆಟರು. ಮತ್ತು ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಬಿಲ್ಡ್ ರ್ಯಾಪೋರ್ಟ್ ವಿತ್ ದ ಕ್ಲೈಂಟ್ಸ್. ಅಂದರೆ ಕಮ್ಯುನಿಕೇಷನ್ಸ್ ಚೆನ್ನಾಗಿರಬೇಕು, ಕ್ಲೈಂಟ್ಗಳಿಗೆ ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಹೇಳ್ತಾರೆ. ಮತ್ತು ಗೋಲ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇದ್ದರೆ ಬೆಸ್ಟು ಅಂತ ಇದರಲ್ಲಿ ಹೇಳೋರೆ. ಸೊ ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ. ಇದು ಕೂಡ ಇನ್ನೊಂದು ಭಾರತಿ AXA ಲೈಫ್ ಇನ್ಶೂರೆನ್ಸ್ ಅಡ್ವೈಸರು. ಇದು ಪಾರ್ಟ್ ಟೈಮು, ಇದನ್ನು ರಿಮೋಟ್ ಪೊಸಿಷನು. ಇದು ಅಪ್ಲೈ ಮಾಡೋಣ. ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಎಲ್ಲನೂ ಕೊಟ್ಟು ಇಲ್ಲಿ ಸಬ್ಮಿಟ್ ಮಾಡಿ. ಇದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಇಮೇಲ್ಗೂ ಮೆಸೇಜ್ ಬರುತ್ತೆ. ಒಂದು ಸಲ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದೊಂದೇ ಆರ್ಡರ್ ಆಗಿ ಎಲ್ಲ ಅಪ್ಲೈ ಮಾಡಿ. ಇನ್ನೊಂದು ನಿಮಗೆಲ್ಲ ಗೊತ್ತಿರೋ ಕಂಪ್ನಿನೇ ಆದಿತ್ಯ ಬಿರ್ಲಾ ಅವರು, ಸನ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯವರು ಪಾರ್ಟ್ ಟೈಮ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್. ಇದು ಕಮಿಷನ್ ಬೇಸ್ಡ್ ಜಾಬ್ ಆಗಿರುತ್ತೆ. ಅಂದರೆ ಇಲ್ಲಿ ಯಾವುದೇ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ. ಅಂದರೆ ಈ ಥರ ಇಷ್ಟು ಇನ್ಶೂರೆನ್ಸ್ ಮಾಡಿಸಿದ್ರೆ ಈ ಥರ ಅಂತ ಇರುತ್ತೆ. ಇದನ್ನು ರಿಮೋಟ್ ಪೊಸಿಷನ್ನೇ, ಪಾರ್ಟ್ ಟೈಮೇನೆ. ಈ ಕಂಪ್ನಿ ಬಗ್ಗೆ ಹೇಳೋದಾದರೆ ಇದು 2000 ಎಸ್ಟಾಬ್ಲಿಷ್ ಆಗಿರೋದು. ಸೊ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಜಾಯಿಂಟ್ ಬಿಟ್ವೀನ್ ಆದಿತ್ಯ ಬಿರ್ಲಾ ಗ್ರೂಪ್ ಆ್ಯಂಡ್ ಸನ್ ಲೈಫ್ ಇನ್ಶೂರೆನ್ಸ್. ಇದನ್ನು ಎರಡು ಕಂಪ್ನಿ ಜೊತೆ ಟೈಅಪ್ ಆಗಿ ಇದು ಒಂದು ಕಂಪ್ನಿಗೆ ಫಾರ್ಮ್ ಆಗಿದೆ. ಮತ್ತು ಪಾಸ್ಟ್ ಓವರ್ 10 ಇಯರ್ಸಿಂದ ಒಳ್ಳೆ ಫೈನಾನ್ಷಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇದಕ್ಕೆ. ಸೊ ಇದರಲ್ಲಿ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ದಿಸ್ ಇಸ್ ಎ ಪಾರ್ಟ್ ಟೈಮ್ ರೋಲ್ ಆಸ್ ಎ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಆನ್ ಎ ಕಮಿಷನ್ ಬೇಸಿಸ್ ಅಟ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್. ಇದನ್ನು ಪಾರ್ಟ್ ಟೈಮ್ ಅಂದರೆ ಕಮಿಷನ್ ಬೇಸ್ಡ್, ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ. ಅವ್ರ ಕಮಿಷನ್ ಅಂದರೆ ಇಷ್ಟು, ಈ ಒಂದು ಪರ್ಸನ್ ಮಾಡಿಸಿದ್ರೆ ಎಷ್ಟು ಅಂತ ಇರುತ್ತಷ್ಟೇ. ದ ರೋಲ್ ಇನ್ವಾಲ್ವ್ ಟೇಕ್ಸ್ ರಿಲೇಟೆಡ್ ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಸರ್ವಿಸ್ ಆ್ಯಂಡ್ ಡೀಲರ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಆ್ಯಂಡ್ ಇನ್ವೆಂಟರಿ ಕಂಟ್ರೋಲ್. ಅಂದರೆ ಕಸ್ಟಮರ್ದು ಏನಾರು ಅವ್ರಿಗೆ ಅಡ್ವೈಸ್ ಮಾಡೋದು, ಅವ್ರಿಗೇನೋ ಇಶ್ಯೂ ಬಂದರೆ ನಾವು ಸೊಲ್ಯೂಷನ್ ಕೊಡೋದು, ಈ ಥರ ವರ್ಕ್ ಆಗುತ್ತೆ. ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ, ಏನು ಬೇಕು ಅಂದರೆ ಸೇಮ್ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಕಸ್ಟಮರ್ಸ್ ಜೊತೆ ಹೆಂಗೆ ಮಾತಾಡೋದು ಅಂತ ನಾಲೆಡ್ಜ್ ಇದ್ದರೆ ಸಾಕು. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರಿಮೋಟ್ಲಿ. ಅಂದರೆ ಆನ್ಲೈನಲ್ಲಿ ವರ್ಕ್ ಮಾಡೋ ಥರ ನಾಲೆಡ್ಜ್ ಇರಬೇಕು. ಅಂದರೆ ಯಾರು ಮಾನಿಟರ್ ಮಾಡ್ತಿರಲ್ಲ, ಈ ಥರ ಮಾಡಿ ಅಂತ ಹೇಳಲ್ಲ, ನಾವೇ ಲೀಡ್ ತಗೊಂಡು ವರ್ಕ್ ಮಾಡಬೇಕಿದೆ. ಮತ್ತು ಗೋಲ್ ಓರಿಯೆಂಟೆಡ್ ಆ್ಯಂಡ್ ಸೆಲ್ಫ್ ಮೋಟಿವೇಟೆಡ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸ್ಕಿಲ್ಸ್ ಕೇಳಿದ್ದಾರೆ. ಇಲ್ಲಿ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ.
ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್ ಅಂತ ಪಾರ್ಟ್ ಟೈಮ್ ಇನ್ಶೂರೆನ್ಸ್ ಅಡ್ವೈಸರು. ಇದು ಕಮಿಷನ್ ಬೇಸ್ಡ್ ಜಾಬ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ. ಇದನ್ನು ಪಾರ್ಟ್ ಟೈಮ್ ಕೂಡ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಲಿ ಅಂದ್ಬಿಟ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ. ಈಗ ಈಸಿ ಅಪ್ಲೈ ಮಾಡೋಣ. ಈ ಪೇಜಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಮತ್ತು ನಮ್ಮ ರೆಸ್ಯೂಮೆ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಸೊ ಇದು ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಜಾಬ್ಗೆ ನಾನು ಈ ಲಿಂಕ್ನ ಕೊಟ್ಟಿರ್ತೀನಿ, ನೋಡೋಣ. ಸೆಲೆಕ್ಟ್ ಆದರೆ ನಾನು ಚೆನ್ನಾಗಿರುತ್ತೆ. ಈ ಲಿಂಕ್ನು ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಎಲ್ಲ ಒಂದ್ಸಲ ಅಪ್ಲೈ ಮಾಡಿ. ಲಾಸ್ಟ್ ಒಂದು ಕಂಪ್ನಿ ಅದ್ರದ್ದು ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಲಾಸ್ಟ್ ಕಂಪ್ನಿ ಅದು ಟಾಟಾ ಅವ್ರದ್ದು ಇನ್ಶೂರೆನ್ಸ್ ಏಜೆಂಟ್ ಅಥವಾ ಅಡ್ವೈಸರ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಅವ್ರದ್ದು ಏನು ರಿಕ್ವೈರ್ಮೆಂಟ್ ಅಂತ ನೋಡ್ಕೊಂಬರೋಣ. ಇಲ್ಲಿ ಇವರು ಟಾಟಾ AIG ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅವರು ಪಾರ್ಟ್ ಟೈಮ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಇನ್ಶೂರೆನ್ಸ್ ಏಜೆಂಟ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಸೊ ಇವ್ರದ್ದು ಕಂಪ್ನಿ ಎಲ್ಲರಿಗೂ ಗೊತ್ತೇ ಇದೆ. ಟಾಟಾ ಕಂಪ್ನಿಯವ್ರದ್ದು ಬಗ್ಗೆ ಏನು ಬೇಕಾಗಿಲ್ಲ ಡಿಸ್ಕ್ರಿಪ್ಷನು. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ದಿಸ್ ಇಸ್ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಇನ್ಶೂರೆನ್ಸ್ ಏಜೆಂಟ್ ಅಟ್ ಟಾಟಾ AIG ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಅಂತೆ. ದ ಇನ್ಶೂರೆನ್ಸ್ ಏಜೆಂಟ್ ವಿಲ್ ರೆಸ್ಪಾನ್ಸಿಬಲ್ ಫಾರ್ ಇನ್ಶೂರೆನ್ಸ್ ಸೇಲ್ಸ್ ಮತ್ತು ಫಿನಾನ್ಸ್ ಆ್ಯಂಡ್ ಪ್ರೊವೈಡಿಂಗ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಟು ಕ್ಲೈಂಟ್ ಆನ್ ಡೈಲಿ ಬೇಸಿಸ್. ಅಂದರೆ ಇನ್ಶೂರೆನ್ಸ್ನ ಸೇಲ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಕಸ್ಟಮರ್ಸ್ಗೆ ಏನಾರ ಇಶ್ಯೂಸ್ ಬಂದರೆ ಅವ್ರಿಗೆ ಸೊಲ್ಯೂಷನ್ ಕೊಡೋದೆಲ್ಲ ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಇನ್ಶೂರೆನ್ಸ್ ಸೇಲ್ಸ್ ಆ್ಯಂಡ್ ಬ್ರೋಕೇಜ್ ಸ್ಕಿಲ್ಸ್ ಇರಬೇಕು, ಮತ್ತು ಫಿನಾನ್ಸಲ್ಲಿ ಎಕ್ಸ್ಪರ್ಟೈಸ್ ಅಂದರೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಅನಾಲಿಟಿಕಲ್ ಸ್ಕಿಲ್ಸು ಅಂದರೆ ಚೆನ್ನಾಗಿ ಥಿಂಕ್ ಮಾಡೋದು, ಯಾವ ಥರ ಸೇಲ್ಸ್ ಮಾಡಬೇಕು ಆ ಥರ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಇವ್ರನ್ನು ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಕೊಟ್ಟಿರೋ 5ನೇ ಲಿಂಕ್ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ನೋಡಿ, ಟಾಟಾ AIG ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಂತ. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕಬೇಕು. ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಸೇಲ್ಸಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಎಷ್ಟು ಇಯರ್ ಇದೆ ಹಾಕಿ. ಮತ್ತು ಆರ್ ಯು ಫ್ರಮ್ ಮಧ್ಯಪ್ರದೇಶ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಅಪ್ಲಿಕೇಶನ್ ಸೆಂಟ್ ಅಂತ ಬರುತ್ತೆ. ಸೊ ಮೇಲ್ ಕೂಡ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು 4 ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರಿಗೆ ನೀಡ್ ಇದೆ ಮತ್ತು ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಹ್ಯಾಪಿ ವೀಕೆಂಡ್.